ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಮೊಬೈಲ್ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. 2 ಮೊಬೈಲ್ನಲ್ಲಿ ಪತ್ತೆಯಾಗಿದ್ದು 4 ಫೋಟೋಗಳು. ಹಲ್ಲೆ ಬಳಿಕ ರೇಣುಕಾಸ್ವಾಮಿ ರಕ್ತದ ಮಡುವಿನಲ್ಲಿರೋ ಫೋಟೋ, ಆರೋಪಿಗಳು ಹಲ್ಲೆ ಮಾಡುವಾಗ ರೇಣುಕಾಸ್ವಾಮಿ ಕೈ ಮುಗಿತಾ ಇರೋ ಫೋಟೋ. ಈ ಫೋಟೋಗಳಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ನಲ್ಲಿ ನಟ ದರ್ಶನ್ ರನ್ನ A1 ಮಾಡುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ 4 ಫೋಟೋಗಳು, ಸ್ಫೋಟಕ ಫೋಟೋಗಳು ಲಭ್ಯವಾಗಿವೆ. ಒಂದು ರೇಣುಕಾಸ್ವಾಮಿ ರಕ್ತದ ಮಡುವಿನಲ್ಲಿರುವಂತಹ ಫೋಟೋ, ಮತ್ತೊಂದು ರೇಣುಕಾಸ್ವಾಮಿ ಕೈ ಮುಗಿದು ಬೇಡಿಕೊಳ್ತಾ ಇರುವಂತಹ ಫೋಟೋ. ಹೀಗೆ 4 ಫೋಟೋಗಳು ಲಭ್ಯವಾಗಿವೆ ಅನ್ನುವಂತಹ ಮಾಹಿತಿ. ಇದೇ ಫೋಟೋಗಳಿಂದ ಸದ್ಯ ನಟ ದರ್ಶನ್ಗೆ ಸಂಕಷ್ಟ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 2 ಮೊಬೈಲ್ನಲ್ಲಿ ಒಟ್ಟು 4 ಫೋಟೋಗಳು ಲಭ್ಯವಾಗಿರುವುದು. ಒಂದು ರೇಣುಕಾಸ್ವಾಮಿ ರಕ್ತದ ಮಡುವಿನಲ್ಲಿ ಬಿದ್ದಿರುವಂತಹ ಫೋಟೋ, ಮತ್ತೊಂದು ಫೋಟೋ ಅದು ರೇಣುಕಾಸ್ವಾಮಿ ಕೈ ಮುಗಿದು ಬೇಡ್ಕೊಳ್ತಾ ಇರುವಂತಹ ಫೋಟೋ. ಈ ಫೋಟೋಗಳಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ನಟ ದರ್ಶನ್ ರನ್ನ A1 ಅಂದ್ರೆ ಪ್ರಕರಣದ ಮೊದಲ ಆರೋಪಿ ಮಾಡುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ. FIR ದಾಖಲಾದಂತಹ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಮೊದಲ ಆರೋಪಿ ಪವಿತ್ರ ಗೌಡ ಆಗಿದ್ದಾರೆ. ಇನ್ನು 2ನೇ ಆರೋಪಿ ನಟ ದರ್ಶನ್ ಇರೋದು. ಬಟ್ ಚಾರ್ಜ್ ಶೀಟ್ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ A1 ಆರೋಪಿಯಾಗಿ ದರ್ಶನ್ ರನ್ನ ಮಾಡುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, 2 ಮೊಬೈಲ್ಗಳನ್ನ ರಿಟ್ರೀವ್ ಮಾಡುವಾಗ ಸ್ಫೋಟಕ ಫೋಟೋಗಳು ಲಭ್ಯ ಆಗಿದೆ ಅನ್ನುವಂತ ಮಾಹಿತಿ. ಈ ಫೋಟೋಗಳು ಪ್ರಕರಣಕ್ಕೆ ಯಾವ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಕೊಡಬಹುದು? ಜೊತೆಗೆ ಈ ಫೋಟೋ ಪತ್ತೆಯಾಗಿದ್ದು ಯಾರ ಮೊಬೈಲ್ನ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಹತ್ತರವಾದಂತಹ ಒಂದು ಸಾಕ್ಷಿಗಳನ್ನ ಕಲೆ ಹಾಕಿರುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ FSLಗೆ ಕಳಿಸಿರುವಂತಹ ಮೊಬೈಲ್ಗಳನ್ನೇ ಇರುವಂತಹ ಕೆಲವೊಂದು ಫೋಟೋಗಳು ಇಲ್ಲಿ ರಿಟ್ರೀವ್ ಆಗಿರುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಈಗ ವಿನಯ್ ಮತ್ತೆ ಪ್ರದೂಷ್ ಇಬ್ಬರ ಆರೋಪಿಗಳ ಒಂದು ಮೊಬೈಲ್ ಏನಿತ್ತು, ಆ ಮೊಬೈಲ್ನಲ್ಲಿ ಈಗಾಗಲೇ ಕೆಲವೊಂದು ಫೋಟೋಗಳು, ಅಂದರೆ ಮುಖ್ಯವಾಗಿ 4 ಫೋಟೋಗಳು ಈಗ ರಿಟ್ರೀವ್ ಆಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನು ರೇಣುಕಾಸ್ವಾಮಿ ರಕ್ತದ ಮಡುವಿನಲ್ಲಿ ಮಲಗಿರುವಂತಹದ್ದು, ಇನ್ನೊಂದು ಹಲ್ಲೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಕೈ ಮುಗಿಯುವಂತಹ ಒಂದು ಫೋಟೋ ಆಗಿರ್ಬೋದು, ಅಥವಾ ಈ ರೀತಿಯಾದಂತಹ ಒಂದು 4 ಫೋಟೋಗಳು ಈಗಾಗಲೇ ರಿಟ್ರೀವ್ ಆಗಿರುವಂತಹದ್ದು. ಹೀಗಾಗಿ ಎಲ್ಲೊಂದು ಕಡೆ ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಏನು ಎಲ್ಲ ಪಾತ್ರವನ್ನು ಕೂಡ ದರ್ಶನ್ ಅವರೇ ಹೇಳಿದ ನಂತರವಷ್ಟೇ ಈ ಒಂದು ಘಟನೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಪಾತ್ರ ಹೆಚ್ಚಾಗಿರುವಂತಹ ಒಂದು ಸಾಧ್ಯತೆ. ಹಾಗೆ ಈಗ ಚಾರ್ಜ್ ಶೀಟ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಹೆಸರನ್ನ A1 ಮಾಡಬೇಕು, ಮತ್ತೆ ಪ್ರದೂಷ್ ವಿನಯ್ ಅವರನ್ನ ಅವರ ಹಿಂಭಾಗದಲ್ಲಿ ಸೇರಿಸಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಪೊಲೀಸರು ಮಾಡಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.